PDO ಅಭಿವೃದ್ಧಿ ಅಧಿಕಾರಿಗಳಾದಂಥ ನಮ್ಮ ಗಜೇಂದ್ರ ಸರ್ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ನಮ್ಮ ಪಂಚಾಯಿತಿಯಲ್ಲಿ ಅವರಿಗೆ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ಅದಕ್ಕೆ ಎಲ್ಲರೂ ಇಲ್ಲಿ ಸೇರಿರುವಂಥ ಎಲ್ಲ ಅವ್ರ ಬಗ್ಗೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ 2 ನಿಮಿಷ ಮೌನ ಆಚರಿಸಬೇಕಂತ ಕೊಡ್ತಾ ಇದ್ದೀವಿ. ನಮಸ್ಕಾರ. ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ PDO ಆದಂಥ ಗಜೇಂದ್ರ ಸರ್ ಅವರ ಅಕಾಲಿಕ ನಿಧನ ನಮ್ಮ ಪಂಚಾಯಿತಿಗೆ ತುಂಬಲಾರದ ನಷ್ಟ ಆಗಿದೆ. ಯಾಕಂದರೆ ನಮ್ಮ ಪಂಚಾಯಿತಿಯನ್ನು ಮಾದರಿಯಾಗಿ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ರು. ಮಾತಾಡೋಕ್ಕೆ ಮಾತು ಬರ್ತಾ ಇಲ್ಲ. ಯಾಕಂದರೆ ಅವ್ರ ಸಾವು ಕಣ್ಣಾರೆ ನೋಡಿದಂಥ ವ್ಯಕ್ತಿ ನಾನು. 11 ಗಂಟೆಯಲ್ಲಿ ಆ ಥರ ಕುಸಿದು ಬಿದ್ದಾಗ ಅವರು ಮ್ಯಾಚ್ ನೋಡ್ತಾಯಿದ್ರು, ಹೊರತು ಮ್ಯಾಚ್ ನೋಡ್ತಾಯಿದ್ರು. RCB ಮ್ಯಾಚ್ ನೋಡ್ಬಿಟ್ಟು ಏನೋ ನೋವಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಮುಳ್ಕೊಂಡಿದ್ದೆ. ಅವ್ರ ಮನೆಯಲ್ಲಿ ಎಲ್ಲಿದ್ದು ವಿಷಯ ಅದು ಮಲ್ಕೊಂಡಿದ್ದಾರೆ. ಮತ್ತೆ ಏನೋ ಪಟಾಕಿ ಸೌಂಡ್ ನೋಡ್ಬಿಟ್ಟು ವಿನ್ ಆಗಿದೆ ಅಂತ ಹೇಳ್ಬಿಟ್ಟು ಆಚೆ ಬಂದಿದ್ದಾರೆ. ಆಚೆ ಬಂದ್ಬಿಟ್ಟು ಬಾತ್ರೂಮ್ ಹೋಗಿ ಬಂದಿರೋದು ಅಷ್ಟೇ, ಅಲ್ಲೇ ಕುಸಿಬಿದ್ದಿದ್ದಾರೆ. ವಿತಿನ್ ಮಿನಿಟ್ಸ್ ಅಲ್ಲಿ ನಮ್ಮ ಫ್ರೆಂಡ್ಗೆ ಹೋಗಿ ಅವ್ರು ಹೇಳಿದ್ದಾರೆ, ಅವ್ರ ಮಿಸ್ಸಸ್ ಈ ಥರ ಆಗಿದೆ ಅಂತ. ಅವ್ರು ನನಗೆ ಫೋನ್ ಮಾಡಿದ್ರು. 5 ನಿಮಿಷದಲ್ಲಿ ಮನೆ ಹತ್ರ ಹೋಗಿದ್ದೀವಿ. 10-15 ನಿಮಿಷ ಹೊರಗಡೆ ಪಾಪ ಪ್ರಾಣ ಹೋಗಿದೆ. ತುಂಬ ನೋವಾಗುತ್ತೆ ಪಾಪ. ಒಳ್ಳೆ ಕನ್ಸಿಟ್ಕೊಂಡಿದ್ರು, ಒಳ್ಳೆ ಆಫೀಸರ್ ಆಗಬೇಕು ಅಂತಿದ್ರು, ಒಳ್ಳೆ ವಿದ್ಯಾವಂತರು, ಬಡವರಿಗೆ ತುಂಬ ಅನುಕೂಲ ಮಾಡ್ತಾಯಿದ್ರು. ಅಂಥ ವ್ಯಕ್ತಿ ನಮ್ಮ ಪಂಚಾಯತಿಯಿಂದ ಇರೋದ್ರಿಂದ ನಮಗೆ ತುಂಬ ನಷ್ಟ ಆಗಿದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋದು. ಎಲ್ಲರಿಗೂ ನಮಸ್ಕಾರ. ಈ ದಿನ ತುಂಬ ದುಃಖಕರ ವಿಷಯ. ನಮ್ಮ PDO ಗಜೇಂದ್ರ ಅಕಾಲಿಕ ಮರಣ ಎಲ್ರಿಗೂ, ಇಡೀ ಪಂಚಾಯಿತಿಯಲ್ಲೇ ತುಂಬ ನೋವಾಗ್ತಾ ಇದೆ. ಇಂಥ ಒಳ್ಳೆಯವರು ತೀರ್ಕೊಂಡ್ಬಿಟ್ರು. ದೇವರಿದ್ದಾರೆ ಅಂದರೆ ದೇವರು ಒಳ್ಳೆಯವ್ರಿಗೆ ಹಿಂಗೆ ಮಾಡ್ತಾ ಇದ್ದಾರೆ. ತುಂಬ ನೋವು ಆಗ್ತಾ ಇದೆ. ಆದರೂ ಅವ್ರ ಫ್ಯಾಮ್ಲಿಗೆ ಸರ್ಕಾರದಿಂದ CO ಆಗ್ಬೋದು, EO ಆಗ್ಬೋದು, ಮೇಲಿನ ಅಧಿಕಾರಿ ಆಗ್ಬೋದು, ಯಾರಾದರೂ ಆಗಲಿ, ಅವರ ತುಂಬ ಬಡವರು, ಅಂಥವ್ರಿಗೆ ತುಂಬ ಹೆಲ್ಪ್ ಮಾಡಬೇಕು. ಆದಷ್ಟು ಅವ್ರಿಗೆ ಅನುಕೂಲ, ಮಕ್ಕಳಿಗೆ, ಹೆಂಡತಿಗೆ ಎಲ್ಲ ಒಂದು ಅನುಕೂಲ ಮಾಡಬೇಕು. ಮತ್ತು ನಮ್ಮ ಪಂಚಾಯಿತಿಯಲ್ಲಿ ಉತ್ತಮ ಸೇವೆ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ನಮಗೆ ಪಂಚಾಯಿತಿ ಬಿಲ್ಡಿಂಗು ಜಾಗ ಸಾಕಾಗಲ್ಲ, ಬಿಲ್ಡಿಂಗು ಹಳೇದಾಗ್ಬಿಟ್ಟಿದೆ ಅಂತ ತುಂಬ ಇಂಟ್ರೆಸ್ಟ್ ತಗೊಂಡು ನಮ್ಮಲ್ಲೆಲ್ಲ ಎಲ್ಲರ ಸದಸ್ಯರನ್ನು ಒಪ್ಪಿಗೆ ತಗೊಂಡು, ಊರು ಹಿರಿಯರು, ಪಂಚಾಯಿತಿಯಲ್ಲಿ ಎಲ್ಲ ದೊಡ್ಡವರು ಒಪ್ಪಿಗೆ ತಗೊಂಡು ಬಿಲ್ಡಿಂಗನ್ನು ಕಟ್ಟಿಸಿದ್ದಾರೆ. ಅದು ಪ್ರಾರಂಭ ಆಗಿಲ್ಲ, ಕಟ್ತಾ ಇದ್ದಾರೆ ಅಂತ ಅವರ ನೆನಪೆ, ಅವರ ಕಷ್ಟ, ಅವರ ಕಾಣಿಕೆ ಅನ್ಕೋಬೋದು. ನಾವು ನಾವಿರೋ ತನಕ, ಈ ಪಂಚಾಯಿತಿ ಬಿಲ್ಡಿಂಗ್ ಇರೋ ತನಕ ಅವರನ್ನ ನೆನೆಸ್ಕೊಳ್ತೀವಿ. ಅವ್ರ ಫೋಟೋವನ್ನು ಅಲ್ಲಿ ಪಂಚಾಯಿತಿಯಲ್ಲಿ ಎಲ್ಲ ಜೀವಿತ ಎಲ್ಲ ವರ್ಷಗಳು ಅಲ್ಲಿ ಪಂಚಾಯಿತಿ ಇರೋ ತನಕ ಅವ್ರು ನೆನೆಸ್ಕೊಂಡು ಅವ್ರ ಫೋಟೋ ಅಲ್ಲಿ ಹಾಕಿ ಅವ್ರ ಹೆಸರು ಹಾಕ್ಬೇಕು ಅಂತ ಎಲ್ಲರಷ್ಟು ಮನವಿ ಮಾಡ್ತಾ ಇದ್ದೀನಿ. ಆ ಕೋರಿಕೆ ನಮ್ಮ ಹತ್ರ ಇದೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ಭಗವಂತ ಒಳ್ಳೆ ದಾರಿ ತೋರಿಸ್ಲಿ ಅವ್ರ ಮನೆಯವ್ರಿಗೆ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ.
ಇಡೀ ಕರ್ನಾಟಕ ಫುಲ್ಲು ಸಂಭ್ರಮ ಮಾಡ್ತಾ ಇದೆ. ಆದ್ರೂ ನಮ್ಮ ಗಜೇಂದ್ರ ಸರ್ಗೆ ನಾವು ತರ ಇದ್ದೀರಿ. ಇವತ್ತು ನಮ್ಮ ಪಂಚಾಯಿತಿಯಲ್ಲಿ ಇಡೀ ನಮ್ಮ ರಾಜ್ಯ ಪೂರ್ತಿ ಸಂಭ್ರಮ ಆಚರಣೆ ಮಾಡ್ತಾ ಇದೆ, ಏನು RCB ಗೆದ್ದಿದೆ ಅಂತ. ಆದ್ರೆ ನಮ್ಮ ತಿಮರಾತ್ನಲ್ಲಿ ಪಂಚಾಯಿತಿಯಲ್ಲಿ ಮಾತ್ರ ನಾವು ನಮ್ಮ ಗಜೇಂದ್ರ ಸರ್ PDO ಸರ್ ಮರಣ ಹೊಂದಿರೋದ್ರಿಂದ ನಾವೆಲ್ಲ ದುಃಖಕರವಾಗಿದ್ದೀರಿ. ಆದ್ರೂ ನಮ್ಮ ಪಂಚಾಯಿತಿಯಲ್ಲಿ ಎಲ್ಲೋ ಒಂದು ಮಾದರಿಯಾಗಿ ಮಾಡಬೇಕು ಅಂತ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಒಂದು ಪಂಚಾಯಿತಿ ಮಾದರಿಯಲ್ಲಿ ತರಬೇಕಂತೇಳಿ ಕಳೆದ 1-2 ತಿಂಗಳ ಹಿಂದ್ಗಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಿದ್ರು. ಇಡೀ ನಮ್ಮ ತಾಲೂಕಲ್ಲೇ 2ನೇ 3ನೇ ಸ್ಥಾನವನ್ನು ಪಡೆಯಲಿಕ್ಕೆ ಅವರ ಶ್ರಮೆ ಎಷ್ಟಿದೆ ಅಂದ್ರೆ ಅಷ್ಟೊಂದು ಕಷ್ಟ ಬಿದ್ದಿದ್ದಾರೆ. ನಮ್ಮ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲರೂ, ಗ್ರಾಮ ಪಂಚಾಯತ್ ಸಿಬ್ಬಂದಿ, ಎಲ್ಲರೂ ಸೇರಿ ನಮ್ಗೆ ಸಪೋರ್ಟ್ ಕೊಟ್ಟು ನಮ್ಮ ತಿಮರಾತ್ನಿ ಪಂಚಾಯತಿ 3ನೇ ಸ್ಥಾನಕ್ಕೆ ತಗೊಂಡೋಗಿದ್ದಾರೆ. ಆ ಪಂಚಾಯತಿ ನಮ್ಮ ತಾಲೂಕಲ್ಲಿ ಹೆಸರುವಾಸಿ ಬಂದಿದೆ. ಇದುವರೆಗೂ ಯಾರು ಮಾಡಿರ್ಲಿಲ್ಲ, ಇನ್ನು ಮುಂದೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಹಂಗಂತೇಳಿ ಅವರು ಈಗ ಜಯಣ್ಣ ಹೇಳ್ದಂಗೆ ಅವ್ರ CEO ಆಗ್ಲಿ ಮತ್ತೆ EO ಆಗ್ಲಿ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಎಲ್ಲರೂ ಆಗ್ಲಿ ಮತ್ತೆ MLA ಸಾಹೇಬರು ಆಗ್ಲಿ ಅವ್ರ ಕುಟುಂಬಕ್ಕೆ ಏನೇನು ಕೆಲಸಗಳ ಉಪಯೋಗ ಆಗುತ್ತೆ ಅದೆಲ್ಲ ಮಾಡಿ. ಬಟ್ ಅವರು ಮಿಸಸ್ ಬೇರೆ ಡಿಗ್ರಿ ಪಾಸ್ ಆಗಿದ್ದಾರೆ. ಅವರು ಒಂದು ಸ್ಕೂಲ್ಗೆ ಒಂದು ಲೆಕ್ಚರರ್ ಆಗಿ ಹೋಗ್ತಾ ಇದ್ದಾರೆ. ಅವ್ರಿಗೂ ಏನಾದರೂ ಅನುಕೂಲ ಮಾಡಬೇಕು ಸರ್ಕಾರದಿಂದ ಅಂತೇಳಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ.